ಕೊಡಗು ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಸೋಮವಾರಪೇಟೆ ತಾಲೂಕು ಯುವ ಮೋರ್ಚಾ ವತಿಯಿಂದ ಪ್ರಥಮ ವರ್ಷದ ಗ್ರಾಮೀಣ ಕೆಸರುಗದ್ದೆ ಕ್ರೀಡಾಕೂಟವು ಗುಡುಗಳಲೆಯ ಸಮರ್ಥ್ ಶ್ರೀಧರ್ ಅವರ ಗದ್ದೆಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ನಡೆಯಿತು. ಗ್ರಾಮೀಣ ಕೆಸರುಗದ್ದೆ ಕ್ರೀಡಾಕೂಟಗಳಾದ ಪುರುಷರಿಗೆ ಕೆಸರುಗದ್ದೆ ವಾಲಿಬಾಲ್, ಕೆಸರುಗದ್ದೆ ಹಗ್ಗ ಜಗ್ಗಾಟ ಸ್ಪರ್ಧೆ ಮತ್ತು ಮಹಿಳೆಯರಿಗೆ ಕೆಸರುಗದ್ದೆ ಥ್ರೋಬಾಲ್ ಮತ್ತು ಕೆಸರುಗದ್ದೆ ಹಗ್ಗ ಜಗ್ಗಾಟ ಸ್ಪರ್ಧೆಗಳು ನಡೆಯಿತು. ಕ್ರೀಡಾಕೂಟವನ್ನು ಮುದ್ದಿನಕಟ್ಟೆ ಮಠದ ಸ್ವಾಮೀಜಿ ಸಿದ್ದಲಿಂಗ ಶಿವಾಚಾರ್ಯ ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿ, ಇವರು ಗ್ರಾಮೀಣ ಕ್ರೀಡಾಕೂಟಗಳು ಕಣ್ಮರೆಯಾಗುತ್ತಿದ್ದು, ಅದರಲ್ಲೂ ಕೆಸರುಗದ್ದೆ ಕ್ರೀಡಾಕೂಟ ಕಾಣುವುದೇ ಅಪರೂಪವಾಗಿದೆ. ಇಂದು ಬರಿಗಾಲಿನಲ್ಲಿ ನಡೆಯುತ್ತಿಲ್ಲ, ಯಾವ ಮಕ್ಕಳು ಸಹ ತಮ್ಮ ಪಾದವನ್ನು ಮಣ್ಣಿನಲ್ಲಿ ಇಡುತ್ತಿಲ್ಲ. ಇದು ದುರಂತ. ಇಂದು ನಾವು ಹಸುವಿನ ಹಾಲು ಎಂದು ಕುಡಿಯುವ ಕೆಲ ಪ್ಯಾಕೆಟ್ ಹಾಲಿನಲ್ಲೂ ವಿಷ ತುಂಬಿದ್ದು, ಅನೇಕ ತರಕಾರಿ, ಹಣ್ಣು ಹಂಪಲು ಹಾಗೂ ತಿಂಡಿ ಪದಾರ್ಥಗಳಲ್ಲಿ ವಿಷಕಾರಿ ಪದಾರ್ಥ ಪಟ್ಟಿಯಾಗುತ್ತಿರುವುದು ದುರಂತ. ಇಂದು ನಾವೇ ಆಹಾರ ಪದಾರ್ಥ ಬೆಳೆದು ನಾವೇ ತಿನ್ನಬೇಕು, ಆಗ ಮಾತ್ರ ಆರೋಗ್ಯವಂತ ವ್ಯಕ್ತಿಯಾಗಲು ಸಾಧ್ಯ. ಇದೇ ರೀತಿ ಮುಂದುವರೆದರೆ ಮನುಷ್ಯನ ಆರೋಗ್ಯದಲ್ಲಿ ದುಷ್ಪರಿಣಾಮ ಬೀರಲಿದೆ ಎಂದು ಇಂತಹ ಗ್ರಾಮೀಣ ಕ್ರೀಡಾಕೂಟಗಳು ಎಲ್ಲ ಭಾಗದಲ್ಲೂ ನಡೆಯಬೇಕು ಎಂದರು. ಅವರಿಷ್ಟು ಅದ್ಭುತವಾದಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವ್ರನ್ನ ಈ ಫುಡ್ ಕಮಿಷನರ್ ಆಗಿ ಆಯೋಜನೆ ಮಾಡಿದ್ದಾರೆ. ಒಂದು 2 ನಿಮಿಷ ಮಾತಾಡ್ಬೋದಲ್ಲ. ಮಹಾರಾಷ್ಟ್ರದಲ್ಲಿ ಏನಾಗಿದೆ ಅಂದ್ರೆ, ಇದು ಉದಾಹರಣೆ ಅನ್ಕೊಳ್ಳಿ, ನಮ್ಮ ಮನೆಯಲ್ಲಿ ನಡೀತಾ ಇರುವಂತ ವಾಸ್ತವ. ಅಲ್ಲಿ ಬೆಳಕಿಗೆ ಬಂದಿದೆ, ನಮ್ಮಲ್ಲಿ ಬೆಳಕಿಗೆ ಬಂದಿಲ್ಲ. ಅವರು ಒಂದು ತನಿಖೆಯನ್ನ ಮಾಡಿದ್ದಾರೆ. ಹಾಲು, ಪ್ರತಿಯೊಂದು ಮನೆಗೆ ಹಾಲು ಬರ್ತಿದೆ ಅಲ್ಲ, ಆ ಹಾಲು ಎಷ್ಟು ಶುದ್ಧ ಇದೆ ಅಂತ ಚೆಕ್ ಮಾಡಿದಾಗ 75 ಭಾಗ ಹಾಲು, ಇಡೀ ರಾಜ್ಯದಲ್ಲಿ ಪೂರೈಕೆ ಆಗದಂತ 75 ಭಾಗ ಹಾಲು ಶುದ್ಧವಾಗಿ ಇರಲಿಲ್ಲ. ಅದು ಅವರು ಪರೀಕ್ಷೆ ಮಾಡಿ ನೋಡಿದಾಗ ಎಲ್ಲವೂ ಆ 75% ಹಾಲಿನ ಮೂಲ ಡೇರಿ ಆಗಿರಲಿಲ್ಲ ಅಥವಾ ಹಸುವಿನ ಕೊಟ್ಟಿಗೆ ಆಗಿರಲಿಲ್ಲ, ಫ್ಯಾಕ್ಟರಿಗಳಿಂದ ಬರ್ತಕ್ಕಂಥ ಹಾಲಾಗಿತ್ತು. ಇವೆಲ್ಲ ಸ್ವಲ್ಪ ಪತ್ರಿಕೆಗಳನ್ನ ನಾನು ಹೆಚ್ಚು ಸವಿಸ್ತಾರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕೆ ನಮಗೆಲ್ಲ ಗೊತ್ತಿದೆ ನಮ್ಮ ಬದುಕು ಏನಾಗಿದೆ ಅಂತೇಳಿ. ಪ್ರಾಯಶಃ ಎಲ್ಲರೂ ರೈತರ ಇದೀವಲ್ಲ, ಇಲ್ಲಿ ಕೈ ಎತ್ತಿ ಯಾರ್ಯಾರು ರೈತರಿದ್ದಾರೆ? ಈಗ ನೀವೆಲ್ಲ ರೈತರಲ್ಲ ಅಂತ ನಾನು ಸಾಬೀತು ಮಾಡಿದ್ರೆ, ನಿಜವಾದ ರೈತ ಯಾರು ಅಂದ್ರೆ, 1 ರೂಪಾಯಿಯನ್ನು ದುಡ್ಡು ಕೊಟ್ಟದೆ ತನ್ನ ದಿನನಿತ್ಯದ ಬದುಕನ್ನ ಯಾರು ಸಾಗಿಸ್ತಾ ಇದ್ದಾನಲ್ಲ, ಅವನು ರೈತ. ಈ ಕೈ ಎತ್ತಿ. ನಮ್ಮ ಬದುಕು ಹೇಗಾಗಿದೆ ಅಂದ್ರೆ, ಇವತ್ತು ಹಾಲು ಕೂಡ ನೋಡಿ, ಹಳ್ಳಿ ವಾತಾವರಣದಲ್ಲಿರೋರು ಹಾಲನ್ನು ಕೂಡ ನಾವು ಪ್ಯಾಕೆಟ್ ಅಲ್ಲಿ ತಗೊಳ್ತಾ ಇದೀವಿ. ಈ ಸ್ಕೂಲಲ್ಲಿರೋ ಮಕ್ಕಳಿಗೆ ಹಾಲು ಎಲ್ಲಿಂದ ಬರುತ್ತೆ ಅಂದ್ರೆ ಏನಂತಾರೆ, ನಾನು ಮೊನ್ನೆ ಒಂದು ಸ್ಕೂಲ್ ಹೋಗಿದ್ದೆ, ಆಂಗ್ಲ ಮಾಧ್ಯಮ ಸ್ಕೂಲು. ಆ ಮಕ್ಕಳಿಗೆ ಸುಮ್ಮನೆ ಹಾಲು ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ಮಿಲ್ಕ್ ಮ್ಯಾನ್ ಅಂತಾರೆ ಹುಡುಗರು. ಅಂದ್ರೆ ಹಾಲು ತರೋವನ್ನು ತರ್ತಾನೆ ಅಂತ, ಹಾಲು ಎಲ್ಲಿಂದ ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ದೀವಿ. ಯಾವ ರೈತ, ಮತ್ತು ಒಂದು ವಿಶೇಷ ಏನಂದ್ರೆ, ಇವತ್ತು ದುಡ್ಡು ಕೊಟ್ಟು ಏನನ್ನ ನಾವು ತರ್ತಿದೀವಲ್ಲ, ಅದು ಯಾವುದು ಪರಿಶುದ್ಧ ಇಲ್ಲ ಅನ್ನೋದು ಮಾತ್ರ 100% ಸತ್ಯ. ನೀವು ಬೇಕಿದ್ರೆ ಪರೀಕ್ಷೆ ಮಾಡ್ಬೋದು. ಯಾವ ವಸ್ತು ನಾವು ದುಡ್ಡು ಕೊಡ್ತಿದ್ದೀವಿ ಅದು ಕಲುಷಿತ ಆಗಿದೆ. ಹಾಗಾಗಿ ಈ ಒಂದು ಕ್ರೀಡಾಕೂಟ ಬಹಳ ಅದ್ಭುತವಾದಂತ ಆಲೋಚನೆಯನ್ನ ಈ ಯುವ ಘಟಕದ ಎಲ್ಲ ಪದಾಧಿಕಾರಿಗಳು ಆಯೋಜನೆ ಮಾಡಿದ್ದಾರೆ. ಈ ಮಣ್ಣಿನ ಸ್ಪರ್ಶ ನಮ್ಮ ದೇಹಕ್ಕೆ ಆದ್ರೆ ಮಾತ್ರ ನಮ್ಮ ಮಣ್ಣಲ್ಲಿರುವಂತ ಎಷ್ಟೋ ಕಾಯಿಲೆಗಳು ತಾನಾಗೆ ಹೋಗುವಂತ ಶಕ್ತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಕೊಡಗು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರವಿ ಕಳಪ್ಪ, ಬಿಜೆಪಿ ಕೇವಲ ರಾಜಕೀಯ ಪಕ್ಷ ಅಲ್ಲ, ಗ್ರಾಮೀಣ ಕ್ರೀಡಾಕೂಟ ಸೇರಿದಂತೆ ಅನೇಕ ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಅನೇಕ ಆರೋಪವಿದೆ. ಭಾರತೀಯ ಜನತಾ ಪಾರ್ಟಿ ಕೇವಲ ಪ್ರತಿಭಟನೆ ಮಾಡುತ್ತಾ ಕಾಲಹರಣ ಮಾಡುವ ಪಕ್ಷ ಎಂದು ಆರೋಪಿಸುತ್ತಾರೆ. ಅದಕ್ಕೆ ಉತ್ತರ ಇಂದಿನ ಕೆಸರುಗದ್ದೆ ಕ್ರೀಡಾಕೂಟ ಮಾಡುವ ಮೂಲಕ ಎಲ್ಲರನ್ನೂ ಒಗ್ಗೂಡಿಸುವ ಕೆಲಸ ಮಾಡುತ್ತಿದೆ ಎಂದರು. ಕೇವಲ ರಾಜಕೀಯ ವ್ಯವಸ್ಥೆ ಅಥವಾ ರಾಜಕೀಯಕ್ಕೆ ಮಾತ್ರ ಅಂತ ಹೇಳುವಂತ ಭಾವನೆ ಹೆಚ್ಚಿನವರಲ್ಲಿ ಇರುತ್ತೆ. ಆದರೆ ಭಾರತೀಯ ಜನತಾ ಪಾರ್ಟಿ ವಿಶಿಷ್ಟ ಅಂತ ಹೇಳಿ ತೋರಿಸ್ಕೊಡಕ್ಕಾಗಿ ಈ ಒಂದು ಕಾರ್ಯಕ್ರಮ. ಯಾಕೆಂದ್ರೆ ಕ್ರೀಡೆ ಎಲ್ಲರನ್ನ ಒಂದುಗೂಡಿಸುವಂಥದ್ದು, ಹಾಗೆ ನಾವು ಏನು ನಮ್ಮ ಆರೋಗ್ಯಕ್ಕೂ ಸಹ ಅತ್ಯಂತ ಒಳ್ಳೆಯ ಒಂದು ಯೋಜನೆ ಇರುವಂಥದ್ದು. ಇಂಥ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂಥದ್ದು ಪಕ್ಷ ಭೇದ ಮರೆತು ಎಲ್ಲ ವರ್ಗದವರು, ಅಂದ್ರೆ ಎಲ್ಲ ವಯಸ್ಸಿನವರು, ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಎಲ್ಲರೂ ಭಾಗವಹಿಸುವಂತ ಒಂದು ಸುಂದರ ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂತ ಯುವ ಮೋರ್ಚಾದ ಜಿಲ್ಲಾ ತಂಡಕ್ಕೂ ಮಂಡಲ ತಂಡಕ್ಕೂ ಇಲ್ಲಿಯ ಸ್ಥಳೀಯ ಕಾರ್ಯಕರ್ತರು ಹೆಚ್ಚಿನವರು ಇದಕ್ಕೆ ತುಂಬಾ ಜನ, ನಾನು ಆಗ್ಲೇ ಮಾತಾಡ್ತಾ ನೋಡ್ತೇವೆ, ಸುಮಾರು ದಿವಸದಿಂದ ಇದಕ್ಕೆ ಸಾಕಷ್ಟು ಪ್ರಯತ್ನಗಳ ಮಾಡಿದ್ದಾರೆ. ಈ ಪ್ರಯತ್ನ ಮಾಡಿರುವಂತ ಎಲ್ಲ ಕಾರ್ಯಕರ್ತರ ತಂಡಕ್ಕೆ ನಾನು ಮೊದಲಿಗೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿ. ಈಗಾಗಲೇ ಅಧ್ಯಕ್ಷರು ಹೇಳ್ತಾ ಇದ್ರು, ಸಾಕಷ್ಟು ತಂಡಗಳು ನೋಂದಣಿ ಮಾಡ್ಕೊಂಡಿದ್ದಾರೆ ಅಂತೇಳಿ. ಅದರಿಂದ ನಾವು ಹೆಚ್ಚು ಹೊತ್ತು ಇದನ್ನ ಮಾತುಗಳಲ್ಲಿ ಕಳೆಯದೆ ನೇರವಾಗಿ ಇವತ್ತಿನ ಕಾರ್ಯಕ್ರಮ
ಪಾರ್ಟಿಯ ಸಂಘಟನೆ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಭಾರಿ ಬಿಬಿ ಭಾರತೀಶ್ ಮಾತನಾಡಿ, ನಮ್ಮ ಬಿಜೆಪಿ ಪಕ್ಷ ರಾಷ್ಟ್ರವನ್ನು ಸುಭದ್ರವಾಗಿ ಇಟ್ಟುಕೊಳ್ಳಲು ಬೇಕಾದ ಎಲ್ಲ ಸಿದ್ಧತೆ ಹೊಂದಿರುವ ಪಕ್ಷ. ಅದರೊಟ್ಟಿಗೆ ಸಂಸ್ಕೃತಿ, ಕ್ರೀಡೆ ಹಾಗೂ ಆಚಾರ ವಿಚಾರಗಳನ್ನು ನಾಡಿನ ಉದ್ದಗಲಕ್ಕೂ ಪ್ರಚಾರ ಮಾಡುತ್ತಿದೆ ಎಂದರು. ಇರ್ತಕ್ಕಂಥದ್ದು ಒಂದು ರಾಜಕೀಯ ಪಕ್ಷ ಅಂತೇಳಿ, ಮತ್ತು ಬಿಜೆಪಿ ಯಾವುದೇ ಹೋರಾಟ ಮಾಡಿದರೆ ಅದೊಂದು ಕೇವಲ ರಾಜಕೀಯ ಹೋರಾಟ ಅಂತ ಹೇಳ್ತಕ್ಕಂಥದ್ದು ಪ್ರಸ್ತುತ ಸನ್ನಿವೇಶ ಇರ್ತಕ್ಕಂಥ ಮಾತು. ಅಂದರೆ ಭಾಜಪ ಬಿಜೆಪಿ ಅಂತ ಹೇಳಿದರೆ ಒಂದು ದೇಶದ ಕಲ್ಪನೆ ಇಟ್ಟುಕೊಂಡು ಒಟ್ಟಾಗಿ ಹೋರಾಟ ಮಾಡಿಕೊಂಡು ದೇಶವನ್ನು ಸುಭದ್ರವಾಗಿ ಇರ್ತಕ್ಕಂಥ ಒಂದು ಕೆಲಸ ಕಾರ್ಯಕ್ಕೆ ಅಣಿಯಾಗಿಸ್ತಕ್ಕಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬಂದಂಥದ್ದು ಪಕ್ಷ. ಇದರೊಳಗೆ ಧರ್ಮ, ಸಂಸ್ಕೃತಿ, ಸಾಮಾಜಿಕ ಸ್ಥಿರತೆ ಎಲ್ಲವನ್ನು ಒಳಗೊಂಡಂಥ ಬಹಳ ದೊಡ್ಡ ಕೆಲಸ, ಮಹತ್ ಕಾರ್ಯವನ್ನು ಬಿಜೆಪಿ ಕಳೆದ ಹಲವಾರು ದಶಕಗಳಿಂದ ಮಾಡ್ಕೊಂಡು ಬಂದಿದೆ. ಪ್ರಸಕ್ತ ಇವತ್ತು ನಮ್ಮ ದೇಶವನ್ನು ಕಟ್ಟಬೇಕು ಅಂತ ಹೇಳಿದರೆ ಹೇಗೆ ಕಟ್ಟಬೇಕು ಅಂತ ಹೇಳೋದನ್ನು ಒಂದು ಉತ್ತಮವಾದ ಸರ್ಕಾರವನ್ನು ಕೊಡೋದ್ರ ಮುಖಾಂತರ ತೋರಿಸ್ಕೊಟ್ಟಂಥದ್ದು ನಮ್ಮ ಬಿಜೆಪಿ. ಇವತ್ತು ಗ್ರಾಮೀಣ ಕ್ರೀಡಾಕೂಟ ಯಾಕೆ ನಾವು ಆಚರಣೆ ಮಾಡ್ತಾ ಇದ್ದೇವೆ ಅಂತೇಳಿ ನಮ್ಮ ಅಧ್ಯಕ್ಷ ಉಲ್ಲೇಖ ಮಾಡಿ ಹೇಳಿದರು. ಈ ದೇಶ ಗಟ್ಟಿಯಾಗಬೇಕು ಅಂತ ಹೇಳಿದರೆ, ಈ ದೇಶ ಉಳಿಬೇಕು ಅಂತ ಹೇಳಿದರೆ ಅದು ಗ್ರಾಮೀಣ ಮಟ್ಟ ಅಭಿವೃದ್ಧಿ ಅಂತ ಹೇಳಿದರೆ ಬರೀ ಕಟ್ಟಡಗಳು, ಕಾರ್ಖಾನೆಗಳು ಬಂದರೆ ಮಾತ್ರ ಅಲ್ಲ, ಅಲ್ಲಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆಗಳು ಗಟ್ಟಿಯಾಗಬೇಕು. ಅದು ಆಗಬೇಕು ಅಂತ ಹೇಳಿದರೆ ಅಲ್ಲಿಯ ಸಂಸ್ಕೃತಿ ಉಳಿಬೇಕು. ಸಂಸ್ಕೃತಿ, ಧರ್ಮ ಉಳಿದಾಗ ಮಾತ್ರ ಆ ಒಂದು ಪರಿಸರ ಉಳಿಯುತ್ತೆ ಅಂತ ಹೇಳುವ ಕಾರಣಕ್ಕೆ ಆ ಒಂದು ಮಾತನ್ನು ಉಲ್ಲೇಖ ಮಾಡಿ ಹೇಳಲಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಮ ಪಾರ್ಟಿ ಇವತ್ತು ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡಬೇಕು ಅಂತೇಳಿ ಅನೇಕ ಥರದ ಕೆಲಸ ಕಾರ್ಯಗಳನ್ನು ನಮ್ಮ ಯುವಜನಾಂಗಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಹೇಳುವ ಕಾರಣಕ್ಕೆ ಅವರ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮೀಣ ಕ್ರೀಡಾಕೂಟಗಳನ್ನು ನೆನಪಿಸಿ ಮತ್ತೆ ಜನಮಾನಸದಲ್ಲಿ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡುವ ಹಿನ್ನೆಲೆಯಲ್ಲಿ ಒಂದು ಸಮಾಜ ಸೇವಕ ಹರಪಳ್ಳಿ ರವೀಂದ್ರ ಮಾತನಾಡಿ, ಈ ಕ್ರೀಡಾಕೂಟ ಕೇವಲ ಒಂದು ಪಕ್ಷದವರಿಗೆ ಮಾತ್ರ ಮೀಸಲಾಗಿಸದೆ ಕೊಡಗಿನ ಎಲ್ಲ ಜಾತಿ, ಧರ್ಮ, ಜನಾಂಗದವರಿಗೂ ಕ್ರೀಡೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡುವ ಮೂಲಕ ನಮ್ಮ ಇತರರಿಗೆ ಮಾದರಿಯಾಗಿದ್ದಾರೆ. ಯುವ ಸಮೂಹ ಇಂಥ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಬೇಕು ಎಂದರು. ಹಾಗಾಗಿ ಈ ಬಿಜೆಪಿಯ ಅದ್ಭುತವಾದ ಕಾರ್ಯಕ್ರಮದಲ್ಲಿ ರೈತರನ್ನ ಪ್ರತಿಬಿಂಬಿಸುವಂತಹ ಗದ್ದೆ ಅಂದ ತಕ್ಷಣ ರೈತರ ನೆನಪಾಗುತ್ತೆ. ರೈತಾಪಿ ವರ್ಗದವರ ಸಂಸ್ಕೃತಿಯನ್ನ ಇವತ್ತು ಪ್ರಸ್ತುತಿಪಡಿಸುವಂತಹ ಒಂದು ಅದ್ಭುತ ಕಾರ್ಯಕ್ರಮವನ್ನ ಬಿಜೆಪಿ ಯುವ ಮೋರ್ಚಾ ಘಟಕದಿಂದ ಹಮ್ಮಿಕೊಳ್ಳಲಾಗಿದೆ. ಇದು ಬರೇ ರಾಜಕೀಯ ಪಕ್ಷದ ಒಂದು ಆಚರಣೆಯಲ್ಲ, ಇದು ಕೊಡಗಿನ ಸಂಸ್ಕೃತಿಯನ್ನ ಬಿಂಬಿಸುವಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಕೆಸರುಗದ್ದೆ ಕ್ರೀಡಾಕೂಟ. ಕೆಸರುಗದ್ದೆ ಅಂತ ಹೇಳಿದ ತಕ್ಷಣ ರೈತಾಪಿ ವರ್ಗದವರು, ಎಲ್ಲ ಜನಾಂಗದ ಬಂಧು ಬಾಂಧವರು ಆಚರಿಸುವಂತ ಒಂದು ಅದ್ಭುತ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ವಂದಿಸುತ್ತಾ ಮಾಜಿ ಸದಸ್ಯ ಎಸ್ಜಿ ಮೇದಪ್ಪ ಮಾತನಾಡಿ, ಯುವ ಸಮೂಹವನ್ನು ಇಂತಹ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಡುವ ಮೂಲಕ ಒಗ್ಗೂಡಿಸುವ ಕೆಲಸ ಬಿಜೆಪಿ ಮಾಡುತ್ತಿದೆ ಎಂದರು. ಭಾರತೀಯ ಜನತಾ ಪಕ್ಷ ಒಂದು ವಿಭಿನ್ನವಾದಂಥ ಪಕ್ಷ ಅಂತ ರಾಜಕೀಯವನ್ನು ಮಾತ್ರ ಮಾಡದೇನೆ ಎಲ್ಲ ಸಾರ್ವಜನಿಕ ಕ್ಷೇತ್ರದಲ್ಲಿ ತಮ್ಮಂಥವು ತೊಡಗಿಸಿಕೊಂಡು ಇವತ್ತು ಬಹುತೇಕ ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತಾ ಈ ಒಂದು ಕ್ರೀಡಾ ಶುಭವಾಗಲಿ ಅಂತೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ಕೊಡಗು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಮಹೇಶ್ ತಿಮ್ಮಯ್ಯ ವಹಿಸಿದ್ದರು. ವೇದಿಕೆಯಲ್ಲಿ ತಾಲೂಕು ಮಂಡಲಾಧ್ಯಕ್ಷ ಗೌತಮ್ ಗೌಡ, ಮೋಹಿತ್ ತಿಮ್ಮಯ್ಯ, ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಬಿಎಸ್ ಅನಂತಕುಮಾರ್, ಪ್ರಮುಖರಾದ ನಿತಿನ್ ಮತ್ತಿತರರು ಉಪಸ್ಥಿತರಿದ್ದರು.